ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳಿಗೆ ಶಾಕುಂತಲಾ ಡ್ರೆಸ್ ಹಾಕ್ತಾ ಇದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಇಲ್ಲಿ ಮೊದಲಿಗೆ ಒಂದು ಬ್ಯಾಸ್ಕೆಟ್ ತೊಗೊಂಡು ಅದರೊಳಗಡೆ ಕಲರ್ಸ್ ಹೂವನ್ನ ಹಾಕಿ ಇಟ್ಕೋತಾ ಇದ್ದೀನಿ. ಎಲ್ಲ ಕಲರ್ದು ಎಲ್ಲ ಥರದ ಹೂವನ್ನ ಇದರಲ್ಲಿ ಹಾಕಿದ್ದೀನಿ. ಬಿಡಿ ಹೂಗಳನ್ನ ತಗೊಂಡಿದ್ದೀನಿ. ಹಾಗೆ ಒಂದು ಬಿಂದಿಗೆ ತೊಗೊಂಡು ಅದಕ್ಕೆ ಸೇವಂತಿಗೆ ಹೂವನ್ನು ಡಬಲ್ ಸ್ಟಿಕ್ಕರ್ನ ಯೂಸ್ ಮಾಡಿ ಸೇವಂತಿಗೆ ಹೂವನ್ನ ಹಚ್ಚಿದ್ದೀನಿ. ನಾನು ಅವಳಿಗೆ ಹಿಂದಿನ ದಿನವೇ ಮೆಹಂದಿ ಹಾಕಬೇಕಿತ್ತು, ಆದರೆ ನಾನು ಅದನ್ನು ಮರ್ತು ಬಿಟ್ಟಿದ್ದೆ. ಆದರೆ ಅವಳು ನೆನೆಸ್ಕೊಂಡು ತುಂಬಾ ಅಳ್ತಾ ಇದ್ಲು, ನನಗೆ ನೀನು ಮೆಹಂದಿ ಹಾಕಿಲ್ಲ, ಫೋಟೋ ತೆಗಿತೀನಿ ಅಂತ ಹೇಳ್ತಾ ಇದೆಯಾ ಅಂತ. ಸೊ ಹಾಗಾಗಿ ನಾನು ಸ್ಕೆಚ್ ಪೆನ್ನ ಯೂಸ್ ಮಾಡಿ ಮೆಹಂದಿ ಥರ ಅವಳಿಗೆ ಡಿಸೈನ್ ಮಾಡ್ತಾ ಇದ್ದೀನಿ. ಅವಳಿಗೂ ಕೂಡ ಮೆಹಂದಿ ಅಂದರೆ ತುಂಬಾ ಇಷ್ಟಪಡ್ತಾಳೆ. ಬಟ್ ಈಗ ಸಡನ್ನಾಗಿ ಹಾಕೋಕ್ಕಾಗಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದು. ಹಾಗಾಗಿ ಫೋಟೋಶೂಟ್ ಮಾಡೋಣ ಅಂತ ಹಾಗಾಗಿ ನಾನು ಸ್ಕೆಚ್ ಪೆನ್ನ ಯೂಸ್ ಮಾಡಿದ್ದೀನಿ. ಅವಳು ಕೈನ ಬಾಯಲ್ಲಿ ಹಾಕೋದಿಲ್ಲ, ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಮೇಲೆ ನಾನು ಇದನ್ನು ಸ್ಕೆಚ್ ಪೆನ್ ಯೂಸ್ ಮಾಡಿ ಅವಳ ಕೈಗೆ ಹಚ್ತಾ ಇದ್ದೀನಿ. ಹಾಗೆ ಅವಳಿಗೆ ಸ್ನಾನ ಮಾಡಿಸಿ ಬಾಡಿಗೆಲ್ಲ ಲೋಷನ್ನು ಮತ್ತು ನಾನು ಸನ್ಸ್ಕ್ರೀನ್ನ ಹಾಕಿದ್ದೀನಿ. ನನಗೆ ನನ್ನ ಮಗಳಿಗೆ ಶಾಕುಂತಲಾ ಡ್ರೆಸ್ ಹಾಕಿ ಮೇಕಪ್ ಮಾಡಿ ಅವಳಿಗೆ ಫೋಟೋ ತೆಗಿಬೇಕು ಅಂತ ತುಂಬ ದಿನಗಳಿಂದ ಆಸೆ ಇತ್ತು. ಸೊ ಹಾಗಾಗಿ ನಾನು ಇವತ್ತು ಅವಳಿಗೆ ಫೋಟೋ ಸೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ನಾವೇ ಮನೇಲಿರೋ ಹಳೆ ಕ್ಯಾಮ್ರಾ ಇದೆ, ಸೊ ಅದರಲ್ಲಿ ಸ್ವಲ್ಪ ಪಿಕ್ಸ್ನ ತೆಗಿತೀವಿ. ಹಾಗೆ ನನ್ನ ಮೊಬೈಲಿಂದನೂ ಸ್ವಲ್ಪ ವಿಡಿಯೋಸ್ ಮತ್ತು ಫೋಟೋಸ್ನ ತೆಗಿತೀನಿ. ನೋಡೋಣ ಹೇಗೆಲ್ಲ ಕಾಣ್ತಾಳೆ ಅವಳು, ಯಾವ ರೀತಿ ಸುಮ್ಮನೆ ಇರ್ತಾಳೋ ಹಠ ಮಾಡ್ತಾಳೋ ನಮಗೂ ಗೊತ್ತಿಲ್ಲ. ನೋಡೋಣ ಏನು ಮಾಡ್ತಾಳೆ ಅಂತ. ಸೊ ಹಾಗೆ ನಾನು ಮೊದಲಿಗೆ ಫೇಸ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಮಮಾಅರ್ತ್ ಅವ್ರದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಮಾಮ್ಸ್ಕೋ ಅವ್ರದ್ದು ಫೇಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಅವಳಿಗೆ. ಸೊ ಅವಳು ಕೂಡ ಸುಮ್ಮನೆ ಕೂತು ರೆಡಿ ಮಾಡಿಸ್ಕೋತಾ ಇದ್ದಾಳೆ, ಏನೂ ಹಠ ಮಾಡ್ತಾ ಇಲ್ಲ. ಅವಳಿಗೆ ಇವತ್ತು ರೆಡಿ ಮಾಡ್ತಿರೋದ್ರಿಂದ ತುಂಬ ಖುಷಿಯಾಗಿದ್ದಾಳೆ. ಸೊ ನೋಡು ಮಮ್ಮಿ, ನಾನು ಸುಮ್ಮನೆ ಕೂತು ಎಲ್ಲ ಹಚ್ಚಿಸ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ಲು ನನಗೆ. ಫೇಸ್ ಕ್ರೀಮ್ ಹಾಕಿ ನಂತರ ನಾನು ಅವಳಿಗೆ ಪೌಡರ್ ಹಚ್ತಾ ಇದ್ದೀನಿ. ನಾನು ಪೌಡರ್ ಕೂಡ ಬೇಬಿ ಪೌಡರೇ ಯೂಸ್ ಮಾಡ್ತಾ ಇದ್ದೀನಿ. ಮಾಮ್ಸ್ಕೋ ಅವ್ರದ್ದು ಬೇಬಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇವಳಿಗೆ ಯಾವುದೇ ಫೌಂಡೇಶನ್ ಆಗಲಿ ಕಾಂಪ್ಯಾಕ್ಟ್ ಆಗಲಿ ಹಾಕ್ತಾ ಇಲ್ಲ. ಸೊ ನಂತರ ಅವಳಿಗೆ ಐ ಶ್ಯಾಡೋ ತುಂಬಾ ಇಷ್ಟ, ಹಾಗಾಗಿ ನಾನು ಐ ಶ್ಯಾಡೋ ಹಾಕ್ತಾ ಇದ್ದೀನಿ. ನಾನು ಕೇಳ್ತಾ ಇದ್ದೆ ಯಾವ ಕಲರ್ ಬೇಕು ನಿಮಗೆ ಅಂತ, ಅವಳೇ ಚೂಸ್ ಮಾಡ್ತಿದ್ದಾಳೆ ಯಾವ ಕಲರ್ ಬೇಕು ಅಂತ ಹೇಳಿ ಅವಳಿಗೆ. ನಾನು ಕೂಡ ಅವಳು ಕೇಳಿದ ಕಲರ್ನೇ ಐ ಶ್ಯಾಡೋನ ಅವಳಿಗೆ ಹಾಕ್ತಾ ಇದ್ದೀನಿ. ಇವಾಗಿನ ಮಕ್ಕಳಿಗೆ ನಾವು ಯಾವುದೇ ಥರದ ಕಾಸ್ಮೆಟಿಕ್ಸ್ ಹೇಳ್ಕೊಡೋದೇ ಬೇಕಾಗಿಲ್ಲ, ಅವರಿಗೆ ಗೊತ್ತು ಆಲ್ರೆಡಿ. ನಾವು ಹಚ್ಕೊಳ್ಳುವಾಗ ಎಲ್ಲ ನೋಡಿರ್ತಾರಲ್ವ, ನಮಗೆ ಅವರೇ ಹೇಳ್ಕೊಡ್ತಿರ್ತಾರೆ ಇದು ಐ ಶ್ಯಾಡೋ ಹಿಂಗೆ ಹಾಕ್ಕೋಬೇಕು ಹಂಗೆ ಹಾಕ್ಕೋಬೇಕು ಅಂತ. ಅಷ್ಟು ಫಾಸ್ಟ್ ಆಗಿದ್ದಾರೆ ಇವಾಗಿನ ಮಕ್ಕಳು. ಸೊ ಅವಳು ಕೂಡ ನನಗೆ ಐ ಶ್ಯಾಡೋ ಹಾಕು ಅಂತ ಹೇಳ್ತಾ ಇದ್ಲು. ಯಾವಾಗೂ ನಾನು ಐ ಶ್ಯಾಡೋ ಅವಳಿಗೆ ಯೂಸ್ ಮಾಡಲ್ಲ ಏನೇ ಫಂಕ್ಷನ್ ಇದ್ದರೂ. ಬಟ್ ಇವತ್ತು ಫೋಟೋ ಶೂಟ್ ಮಾಡ್ತಿರೋದ್ರಿಂದ ನಾನು ಅವಳಿಗೆ ಐ ಶ್ಯಾಡೋ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಅವಳಿಗೆ ನಾನು ಕಾಜಲ್ ಹಾಕ್ತಾ ಇದ್ದೀನಿ. ಕಣ್ಣಿನ ತುದಿಲ್ ಮಾತ್ರ ನಾನು ಕಾಜಲ್ ಹಚ್ತಾ ಇದ್ದೀನಿ, ಫುಲ್ ಕಾಜಲ್ ಹಾಕ್ತಾ ಇಲ್ಲ. ಬೈ ಮಿಸ್ಸಾಗಿ ಏನಾದರೂ ನಾನು ಕಣ್ಣಿಗೆ ತಟ್ಟಿಸಿದ್ರೆ ಅಥವಾ ಏನಾದರೂ ಹಾಕ್ಬಿಟ್ರೆ ಅಂತ ಹೇಳಿ ಹೆಡ್ಜಲ್ ಅಷ್ಟೇ ಹಾಕ್ತಾ ಇದ್ದೀನಿ. ಅವಳು ಸುಮ್ಮನೆ ಕೂರಲ್ಲ, ಅಲ್ಲಾಡ್ತಿರ್ತಾಳೆ. ಮಿಸ್ಸಾಗಿ ಎಲ್ಲಾದರೂ ಏನಾದರೂ ನೋವಾದರೆ ಕಷ್ಟ ಅಂತ ಹೇಳಿ ಹೆಡ್ಜಲ್ ಮಾತ್ರ ನಾನು ಐಸ್ಗೆ ಹಚ್ತಾ ಇದ್ದೀನಿ. ನಂತರ ನಾನು ಅವಳಿಗೆ ಲಿಪ್ಟಿಕ್ ಹಾಕ್ತಾ ಇದ್ದೀನಿ. ಲಿಕ್ವಿಡ್ ಲಿಪ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಶುಗರ್ ಬ್ರ್ಯಾಂಡ್ ಅವ್ರದ್ದು. ಸೊ ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಹಾಗಾಗಿ ನಾನು ಅವಳಿಗೆ ಲಿಪ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಅವಳಿಗೆ ಜುಟ್ಟ ಹಾಕ್ತಾ ಇದ್ದೀನಿ. ಫ್ರಂಟಲ್ಲಿ ಸ್ವಲ್ಪ ಹೇರ್ಸ್ನ ಬಿಟ್ಬಿಟ್ಟು ಹಾಗೆ ಹಿಂದೆಯಿಂದ ನನ್ನ ಕೂದಲನ್ನ ತಗೊಂಡು ಜುಟ್ಟ ಹಾಕ್ತಾ ಇದ್ದೀನಿ. ಅವಳಿಗೆ ತುರುಪ್ ಕಟ್ಟೋಣ ಅಂತ ಟ್ರೈ ಮಾಡಿದೆ, ಆದರೆ ಬರ್ತಾ ಇಲ್ಲ. ಅವಳದು ಕೂದಲು ಕೂಡ ಸಿಲ್ಕಿ ಆಗಿದೆ, ಸೊ ಹಾಗಾಗಿ ಜಾರ್ತಾ ಇತ್ತು. ನಾನು ಹಾಗಾಗಿ ಜುಟ್ಟನ್ನೇ ಹಾಕಿದೆ. ಫ್ರಂಟಲ್ಲಿ ಸ್ವಲ್ಪ ಹೇರ್ಸ್ ಬಿಟ್ಟಿರೋದನ್ನ ಡಿವೈಡ್ ಮಾಡಿ ಹಾಗೆ ರೋಲ್ ಮಾಡಿ ಏರ್ ಪಿನ್ನ ಹಾಕ್ತೀನಿ.
ನಂತರ ನಾನು ಅವಳಿಗೆ ಬೊಟ್ಟಿಡ್ತಾ ಇದ್ದೀನಿ. ಹಣೆ ಬೊಟ್ಟನ್ನು ರೆಡ್ ಕಲರ್ ಮತ್ತು ವೈಟ್ ಕಲರ್ ಯೂಸ್ ಮಾಡಿ ಬೊಟ್ಟನ್ನ ಇಡ್ತಾ ಇದ್ದೀನಿ. ನಾನು ನನ್ನ ಮಗಳ ಚೈನನ ಬಿಚ್ತಾ ಇದ್ದೀನಿ. ಏನಕ್ಕೆ ಅಂದರೆ ಅದು ಹೂವನ್ನ ಕಾಲಿಗೆ ಕೂಡ ಕಟ್ಟಬೇಕು, ಹಾಗಾಗಿ ನಾನು ಅವಳದು ಚೈನಾನ ರಿಮೂವ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಚಿಕ್ಕವಳಾಗಿರೋದ್ರಿಂದ ನಾನು ಅವಳಿಗೆ ಸ್ಯಾರಿ ಹಾಕ್ತಾ ಇಲ್ಲ. ಸೊ ನಾನು ಅವಳಿಗೆ ಧೋತಿ ಥರ ಹಾಕ್ತಾ ಇದ್ದೀನಿ. ನಾನು ಶಲ್ಯ ಮತ್ತು ಕರ್ಚಿಫ್ನ ಯೂಸ್ ಮಾಡಿಬಿಟ್ಟು ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಮಕ್ಕಳು ಏನಾದರೂ ದೊಡ್ಡವರಿದ್ದರೆ ಪಂಚೆ ಮತ್ತು ಬ್ಲೌಸ್ ಪೀಸ್ ಸಿಗುತ್ತೆ ಅಲ್ವಾ, ಆ ಬ್ಲೌಸ್ ಪೀಸ್ನ ಯೂಸ್ ಮಾಡಿ ಮಾಡ್ಕೋಬೋದು. ನಾನು ಕರ್ಚಿಫ್ನ ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಫೋಲ್ಡ್ ಮಾಡಿ ಪಿನ್ ಹಾಕ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕರ್ಚಿಫ್ನ ಟೈ ಮಾಡ್ತಿದ್ದೀನಿ ಅಷ್ಟೇ, ಬೇರೆ ಏನೂ ಹಾಕ್ತಾ ಇಲ್ಲ. ನಂತರ ಶೆಲ್ಲನ್ನು ಮಿಡಲಲ್ಲಿ ಇಟ್ಕೊಂಡು ನಾನು ನಂತರ ಟೈ ಮಾಡ್ತೀನಿ. ಟೈ ಮಾಡಿ ಅದು ಬೀಳಬಾರ್ದು ಅಂತ ಹೇಳಿ, ಹಾಗೆ ಲೂಸ್ ಆಗಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಪಿನ್ನ ಹಾಕ್ತೀನಿ. ನಂತರ ನಾನು ಅವಳ ಕಿವಿಗೆ ವೈಟ್ ಕಲರ್ ಓಲೆ ಹಾಕ್ತಾ ಇದ್ದೀನಿ. ಅದೇನು ನೋವು ಆಗಲ್ಲ, ಜಸ್ಟ್ ಪ್ರೆಸ್ ಮಾಡೋದಷ್ಟೇ ಇರೋದು. ನಾನು ಮೊದಲೇ ಹೂಗಳನ್ನು ರೆಡಿ ಮಾಡಿಟ್ಟಿದ್ದೆ. ವೈಟ್ ಕಲರ್ ಸೇವಂತಿಗೆ ಹೂವನ್ನು ತಗೊಂಡು ನಾನು ದಾರದಲ್ಲಿ ಪೊಣಿಸಿದ್ದೆ. ಸೊ ಇಲ್ಲೇ ಇರುತ್ತಲ್ಲ ಆ ತುಂಬನ್ನು ತೆಗೆದುಬಿಟ್ಟು ನಾನು ಅವಳಿಗೆ ಲಾಂಗ್ ಚೈನ್ ಥರ ಅದನ್ನು ಹೂವನ್ನೇ ಲಾಂಗ್ ಚೈನ್ ಥರ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ನಾವು ಕಟ್ಕೋಬೋದು. ಸೊ ದಾರ ಆಗಿರೋದ್ರಿಂದ ಈಸಿಯಾಗಿ ನಾವು ಎಷ್ಟು ಬೇಕೋ ಅಷ್ಟಕ್ಕೆ ಕಟ್ಕೋಬೋದು.
ನಂತರ ನಾನು ಅವಳನ್ನು ರೆಡಿ ಮಾಡಿ ಮನೆಯಿಂದ ಪಾರ್ಕಿಗೆ ಕರ್ಕೊಂಡು ಬಂದ್ವಿ. ಪಾರ್ಕಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ನಾನು 2 ವೀಲರಲ್ಲೇ ಕರ್ಕೊಂಡು ಹೋದೆ. ಹಾಗಾಗಿ ಅವಳಿಗೆ ಒಂದು ಬಟ್ಟೆನ ಸುತ್ತಕೊಂಡು ಕರ್ಕೊಂಡು ಹೋದೆ. ಏನಕ್ಕಂದರೆ ಹೂವೆಲ್ಲ ಹಾರೋಗುತ್ತೆ, ಹಾಗೆ ಅವಳಿಗೆ ಡ್ರೆಸ್ ಅಪ್ ಮಾಡಿರೋದ್ರಿಂದ ಸೊ ನಾನು ಅವಳಿಗೆ ಒಂದು ಕವರ್ ಮಾಡಿ ಕರ್ಕೊಂಡು ಹೋದೆ. ನಂತರ ಪಾರ್ಕಲ್ಲಿ ಹೋದಾಗೆ ನೋಡ್ಬೋದು ನೀವು, ಅವಳು ಫೋಟೋಶೂಟ್ ಮಾಡಿಸ್ಕೋತಾ ಇದ್ದಾಳೆ. ಬಟ್ ಆದರೆ ತುಂಬಾ ಸೊಳ್ಳೆ ಇತ್ತು. ಹಾಗಾಗಿ ನಾವು ಇಲ್ಲಿ ಸ್ವಲ್ಪನೇ ಫೋಟೋಶೂಟ್ ಮಾಡಿಕೊಂಡು ನಂತರ GKVKಗೆ ಹೋದ್ವಿ. ಸೊ ಡ್ರೈ ಇರೋ ಪ್ಲೇಸಲ್ಲಿ ಸೊಳ್ಳೆ ಇರಲ್ಲ, ಬಟ್ ಪಾರ್ಕಿಗೆಲ್ಲ ನೀರು ಬಿಡ್ತಿದ್ರಿಂದ ಅಲ್ಲಲ್ಲಿ ನೀರು ಇದ್ದಿದ್ದರಿಂದ ಜಾಸ್ತಿ ಸೊಳ್ಳೆಗಳು ಇತ್ತು ಪಾರ್ಕಲ್ಲಿ. ಹಾಗಾಗಿ ನಾವು ತುಂಬ ಹೊತ್ತು ನಾವು ಪಾರ್ಕಲ್ಲಿ ಇರಲಿಲ್ಲ. ಪಾರ್ಕಲ್ಲೂ ಜನ ಇರಲಿಲ್ಲ, ಆದರೆ ಸೊಳ್ಳೆಗಳು ತುಂಬ ಇತ್ತು. ಅವಳು ಕೂಡ ಸೊಳ್ಳೆ ಕಚ್ಚುತ್ತೆ ಅಂತ ಹೇಳ್ತಾ ಇದ್ಲು. ಹಾಗಾಗಿ ನಾವು GKVKಗೆ ಬಂದು ಫೋಟೋ ಸೆಕ್ಷನ್ ಮಾಡ್ತಾ ಇದ್ವಿ. ಅವಳು ಮಾತ್ರ ಆರಾಮಾಗಿ ಫ್ರೀಯಾಗಿ ಫೋಟೋ ಸೆಕ್ಷನ್ ಮಾಡಿಸ್ಕೋತಾ ಇದ್ಲು. ಸೊ ರೋಡಲ್ಲಿ ಹೋಗೋರು ಬರೋರೆಲ್ಲ ಅವಳನ್ನು ನೋಡ್ತಾ ಇದ್ರು. ಆದರೂ ಕೂಡ ಅವಳು ಶೈ ಫೀಲ್ ಮಾಡ್ತಾ ಇರಲಿಲ್ಲ, ಆರಾಮಾಗಿ ಫೋಟೋ ತೆಗೆಸ್ಕೊಂಡ್ಲು.
ನಂತರ ಅವಳು ಕೂಡ ನನ್ನನ್ನು ಕರೀತಾ ಇದ್ಲು. ಸೊ ಇದನ್ನು ಹಿಡ್ಕೊಂಡು ನಿಂತ್ಕೊ ಮಮ್ಮಿ ನಾನು ಹಾಕ್ತೀನಿ ಅಂತ ನಾನು ಹಿಡ್ಕೊಂಡಿದ್ದೀನಿ. ಅವಳು ಹೂವೆಲ್ಲ ಹರಿದು ಹಾಕ್ತಾ ಇದ್ದಾಳೆ. ಸೊ ಇಲ್ಲಿ ನಾವು ಸ್ವಲ್ಪ ಫೋಟೋ ಸೆಕ್ಷನ್ನ ಮುಗಿಸ್ಕೊಂಡು ಬೇರೆ ಪ್ಲೇಸ್ ಇದೇನಾ ಅಂತ ನೋಡೋಣ ಅಂತ ಹೋಗ್ತಾ ಇದ್ವಿ. ಹಾಗೆ ನಾವು ಇಲ್ಲಿ ಹೋಗ್ತಾ ಇರುವಾಗ ಪಿಕಾಕ್ಸ್ ಎಲ್ಲ ಕಾಣ್ತು. ಅವಳು ಕೂಡ ತೋರಿಸ್ಕೋತಾ ನಿಂತ್ಕೊಂಡ್ವಿ. ತುಂಬ ಪಿಕಾಕ್ಸ್ ಇತ್ತು ಇಲ್ಲಿ. ಹಾಗೆ ನಾನು ಇಲ್ಲಿ ನಿಧಿ ಫೋಟೋಸ್ ತೆಗೆದಿರೋದನ್ನ ಹಾಕ್ತಾ ಇದ್ದೀನಿ. ನಿಧಿ ಹೇಗೆ ಕಾಣ್ತಿದ್ದಾಳೆ ಅಂತ ನೀವು ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಸೊ ಕೆಲವೊಂದು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಅವಳದು ಕೂಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.